ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. ಇವಾಗಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಹಾಲಲ್ಲಿ ಮನ್ಗಿದ್ದು ಬೆಳಗ್ಗೆ ಚಾಂದು ಅವರ ಅತ್ತೆ ಬಂದು ನನಗೆ ಟೀ ಎಲ್ಲ ತಂದುಕೊಟ್ರು. ನನಗೆ ಟೀ ಜೊತೆಗೆ ಹಾಲು ಎಲ್ಲ ತಂದುಕೊಟ್ರು. ಪಾಪ ಮಲಗಿರೋತಕ್ಕೆ ತಂದುಕೊಡ್ತಾರೆ. ಟೀ ಎಲ್ಲ ಕುಡಿದ್ಬಿಟ್ಟು ಹಾಸಿಗೆ ಎತ್ತೋಣ ಅಂತ ಹೇಳಿ ಹಾಸಿಗೆ ಎತ್ತುತ್ತಾ ಇದ್ದೆ. ನನಗೆ ಇವತ್ತು ಡ್ಯೂಟಿಗೆ ಹೋಗಬೇಕಿತ್ತು. ಹಾಗೆ ತಂಗಿ ಮನೆಯಿಂದನೇ ಡ್ಯೂಟಿಗೆ ಹೊರಡೋಣ ಅಂತ. ಡ್ಯೂಟಿ ಅಂದರೆ ನನಗೆ ಮೀಟಿಂಗ್ ಇತ್ತು ರಾಮನಾಥ್ಪುರದಲ್ಲಿ. ಸೊ ನಾನು ಡೈರೆಕ್ಟು ಡ್ಯೂಟಿ ಮಾಡೋ ಹತ್ರಕ್ಕೆ ಹೋಗಿಲ್ಲ, ಮೀಟಿಂಗಿಗೆ ಅಂತ ಹೇಳಿ ಹೊರಡಬೇಕಿತ್ತು. ಹಾಗಾಗಿ ಸರಿ ಅಂತ ಹೇಳಿ ನಾನ್ ವೆಜ್ ಇತ್ತು. ಬಟ್ ನಂಗೆ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ರತ್ನಕ್ಕ ಅವ್ರ ಮನೇಲೂ ಕೂಡ ಬಂಡಿ ಹಬ್ಬ ಆಯಿತು. ಶುಕ್ರವಾರ, ಶನಿವಾರ, ಭಾನುವಾರ. ನಾನು ಶನಿವಾರ ಡ್ಯೂಟಿ ಮುಗಿಸ್ಕೊಂಡು ನನ್ನ ತಂಗಿ ಮನೆಗೆ ಬಂದೋಳು, ಅಲ್ಲೇ ಇದ್ದೆ. ಹಾಗಾಗಿ ಇಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ರತ್ನಕ್ಕನ ಮನೆಗೆ ಬೇರೆ ನಾನು ಹೋಗಬೇಕು. ಎಷ್ಟೊತ್ತು ಮುಗಿಯುತ್ತೆ, ಏನೇನಾಗುತ್ತೆ ಗೊತ್ತಿಲ್ಲ. ಅದೆಲ್ಲ ನೀವು ಮುಂದೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ. ಹೌದಾ, ಆಗಲೇ ಬಿಡ್ತಾರೆ ಅಂತಿದ್ರಲ್ಲ ನೀರ. ಹಾಂ, ಹೌದು. ನೀರು ಬಂದರೆ ಪಾತ್ರೆ ಗೀತ್ರೆ ಬಟ್ಟೆ ಗಿಟ್ಟೆ. ಹಾಂ ಹಾಂ, ಡೆಬ್ರಿಗಳು ಅವು ದುಡ್ಡಿಗೆ ತಂದಿರೋವು ಅಕ್ಕ? ನಿಮ್ಮ ಹೆಂಗೆ ತಂದಿರೋವು? ಫ್ರೆಂಡ್ಸ್, ನಾವು ಈಗ ಬೆಳಗ್ಗೆ 8:30 ಆಗಿದೆ. ನಾನು ಟೊಮೊಟೊ ಗೊಜ್ಜಿಗೆಲ್ಲ ಇಟ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನನ್ನ ತಂಗಿ ಒಡ್ಸ್ಲಿಗೆ ಆಡಿಸ್ತಾವಳೆ. ಅಕ್ಕನ ಜೊತೆ ಮಾತಾಡಿಕೊಂಡು ನನಗೆ ಇವಾಗ ಮೀಟಿಂಗಿಗೆ ಹೊರಡಬೇಕು. ತಿಂಡಿ ತಿನ್ಕೊಂಡು ಹೊರಡ್ತೀನಿ. ನೆನ್ನೆಯಿಂದ ಮಟನು ಚಿಕನು ನೋಡಿ ಬೇಜಾರಾಗ್ಬಿಟ್ಟೈತೆ. ನಮ್ಮ ದೊಡ್ಡಮ್ಮ ಸೋಮವಾರ ತಿನ್ನಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೀವಿ. ಎಲ್ಲ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ಪಾಪ ಚಾಂದು ರತ್ತೆಗೂ ಒಬ್ಬರೇ ಮಾಡೋಕ್ಕೆ ಹಿಂಸೆ ಆಗುತ್ತಲ್ವ, ಅದಕ್ಕೆ ನಾನು ಮಾಡ್ತೀನಿ ಟೊಮೊಟೊ ಗೊಜ್ಜು ಕಣಮ್ಮ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಮನೆ ಕಸ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಬಂದು ಅವ್ರ ಅಷ್ಟೊತ್ತಿಗೆ ಎದ್ದು ಎಲ್ರಿಗೂ ಟೀ ಕೊಟ್ಟು ಪಾಪುಗೆ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಟೊಮೊಟೊ ಗೊಜ್ಜು ಬೇಕಿಟ್ಬಿಟ್ಟು ನನ್ನ ತಂಗಿ ಅಷ್ಟರಲ್ಲಿ ಟೊಮೊಟೊ ಗೊಜ್ಜು ಆಗಿತ್ತು. ಒಟ್ಟಿಗೆನ ಹಾಕ್ಬಿಟ್ಟು ತಂದು ಕೊಟ್ಟಳು ಪ್ಲೇಟ್ಗೆ ತಿನ್ನೋಕೆ ಅಂತ ಹೇಳಿ. ನಾನು ತಿಂಡಿ ತಿಂದು ಸೀರೆ ಹಾಕೋಬೇಕಿತ್ತು. ಸೊ ರೆಡಿ ಆಗೋಣ ಅಂತೇಳಿ ಹೋದೆ. ಇವಾಗ ನಾನು ರೆಡಿಯಾಗಿದ್ದಾಳೆ. ಮುದ್ದು ಇಲ್ಲಿ ನೋಡು, ತಲೆ ಒಂದು ಬಾಚಿ ಇಲ್ಲ. ಕೃತಜ್ಞ ಅಮ್ಮನ ಜೊತೆ ಹೋಗ್ತಾಳೆ ಕೂಡ ರೆಡಿಯಾಗಿದ್ದೆ. ನಾನು ಮೀಟಿಂಗ್ ಹೋಗಿ ಮೀಟಿಂಗಿಂದ ರತ್ನಕ್ಕ ಅವ್ರ ಮನೆಯನ್ನು ಕೂಡ ಬಂಡಿ ಹಬ್ಬ ಮಾಡಿದ್ರು. ಶುಕ್ರವಾರ, ಶನಿವಾರ, ಭಾನುವಾರ ನಾವೆಲ್ಲ ಇಲ್ಲೇ ಇದ್ವಲ್ಲ. ಈಗ ನಾವೆಲ್ಲ ಟೀಚರ್ಸ್ಗಳು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಯಾರ್ಯಾರು ಬರ್ತಾರೆ ನಾವೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ರತ್ನಕ್ಕ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ ಇವತ್ತು. ಸೊ ಮೀಟಿಂಗ್ ಎಷ್ಟು ಗಂಟೆಗೆ ಮುಗಿಯುತ್ತೋ ಗೊತ್ತಿಲ್ಲ, ಒಟ್ಟು ಮುಗಿದ ಮೇಲೆ ಅದಾದಮೇಲೆ ಹೋಗ್ತೀವಿ. ನಾನು ಇವಾಗ ಈ ಥರ ರೆಡಿ ಆಗಿದ್ದೀನಿ. ಯಾಕೋ ಒಂಥರ ಬೇಜಾರು ಪ್ಲೀಸ್, ಯಾಕೆ ಅಂತ ಗೊತ್ತಿಲ್ಲ. ಜೊತೆ ಬಾ ನೀನು. ಹಾಂ, ಹ್ಞೂ ಬರ್ತೀವಿ ಅಮ್ಮ, ಬರ್ತೀವಿ ಕಣೆ. ಸದ್ಯಕ್ಕೆ ಬರಕ್ಕಲ್ಲ ನಿಮ್ಮೂರಿಗೆ, ಬರ್ತೀವಿ. ನೀವು ಹೋಗಿ ಈಗ 10:30 ಇರ್ಬೇಕೇನೋ. ಬೆಟ್ಟದಪುರ ಗಾಡಿ ಏನು ಬತ್ತಲೇ ಇರ್ತಾವ ಕತೆ ಸಂದ. ಬರ್ತೀವಿ. ಹಾಂ, ಹೋಯ್ತೀವಿ ಕತೆ ಹೋಗಿ. ಹಾಂ ಸರಿ. ಇವಾಗ ನಾನು ದೊಡ್ಡಮ್ಮ ಇಬ್ಬರು ಕೂಡ ಬಸ್ ಹತ್ತೀವಿ. ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಹೋಯ್ತದೆ. ಮಲ್ರಾಜಪಟ್ಟಣದಲ್ಲೇ ಇಳ್ಕೊತದಂತೆ. ನನಗೆ ಮೀಟಿಂಗ್ ಇರೋದು ರಾಮನಾಥ್ಪುರ, ಅದಕ್ಕೆ ನಾವೀಗ ಗಂಗೂರ್ ಹತ್ರ ಹೋಯ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಅದಕ್ಕೆ ಮುಂದೆ ಹೋಗ್ತಾ ಇದ್ದೆ. ವಾಯ್ಸ್ ಓವರ್ ಕೊಟ್ಕೊತೀನಿ. ಅಕ್ಕ ಈ ವೆಜ್ ಅವ್ರಿಗೆ ಹಪ್ಪಳ ಕೊಡೋಣ. ಅಕ್ಕ ವಿಡಿಯೋ ಮಾಡ್ತಾವಳೆ. ಹಾಯ್ ಮೇಡಮ್. ಹಲೋ, ಹಾಯ್, ಬಾಯ್ ಬಾಯ್. ಹಾಂ, ನಮ್ಮ ಟೀಚರು ಫ್ರೆಂಡ್ಸ್ ಇವರು. ಮಗ ಹೋಯ್ತು ಮುಂದಕ್ಕೆ. ಬಾಯ್ ಮಾಡ ಪಪ್ಪ. ಏ ಪಾಪು, ಸ್ನೇಹಿತ್ ಬಾಯ್ ಬಾಯ್. ಇನ್ನು ನಿದ್ದೆಗಂಡು ಹೋಗಿಲ್ವಾ? ಬುಡಾಕ ಪರವಾಗಿಲ್ಲ, ಅವನೇ ಹೇಳು. ಅವರೇ ನಾನು ರತ್ನಕ್ಕ ಅವ್ರ ಮನೆ ಹಬ್ಬಕ್ಕೆ ಊಟಕ್ಕೆ ಬಂದಿದ್ದು. ನಮ್ಮ ಟೀಚರ್ಸು ಬಂದಿದ್ರು, ಒಂದು 7 ಜನ. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಹೋಗಲಿಲ್ಲ, ಇಲ್ಲೇ ಉಳ್ಕೊಂಡಿದ್ದೀನಿ. ಈಗ ರತ್ನಕ್ಕ ಅವ್ರ ಮನೆ ಟೆರೆಸ್ ಮೇಲಿದ್ದೆ. ಸನ್ಸೆಟ್ ಆಗ್ತಾ ಇರೋದು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಲ್ವಾ, ನೋಡಿದ್ರಾ ಅಂದರು. ನಾನು ಟೆರೆಸ್ ಮೇಲೆ ಇದ್ದೀನಲ್ಲ ಅಂತೇಳಿ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದರೆ ಸನ್ಸೆಟ್ ಏನು ಸಖತ್ತಾಗಿ ಆಗ್ತಾ ಇದೆ ನೋಡಿ.
ಹೌದಾ ವೀಡಿಯೋ ಮಾಡ್ಕೋಬೇಕಿತ್ತು ಅಂದೆ, ಅವ್ರು ಫೋನ್ನೇ ಕಟ್ ಮಾಡೋರು ನನ್ನ ಫ್ರೆಂಡ್. ವೀಡಿಯೋ ಮಾಡ್ಕೊಳ್ಳಿ ಆಯಿತು ಅಂತ ಹೇಳಿ. ಸೊ ಸೂಪರ್ ಆಗ್ತಾ ಇದೆ ಸನ್ಸೆಟ್. ಹಾಗೆ ಮಳೆನೂ ಕೂಡ ಹನಿತಾ ಇದೆ. ಸೊ ರತ್ನಾಕ ಅವರು ಪಾಪ ಹಬ್ಬ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟವ್ರೆ ಬಂಡಿ ಹಬ್ಬನ. ಡ್ರೆಸ್ ಇತ್ತು ನನ್ನ ಬ್ಯಾಗಲ್ಲಿ, ಯಾಕಂದರೆ ನನ್ನ ತಂಗಿ ಮನೆ ಹಬ್ಬಕ್ಕೆ ಹೋಗಿದ್ನಲ್ವ. ಈ ಸೆಟ್ ಕುರ್ತಾ ಸೆಟ್ ತೊಗೊಂಡೋಗಿದೆ, ಬಟ್ ಅಲ್ಲಿ ಹಾಕ್ಕೊಳ್ಳೇ ಇಲ್ಲ ನಾನು. ಬ್ಯಾಂಗ್ಳೂರು ಚಿಕ್ಕಪೇಟೆಲ್ಲಿ ತೊಗೊಂಬಂದಿದ್ನಲ್ವ ಅದೇ ಸೆಟ್ಟು ಇದು. ಈಗ ರತ್ನಾಕನ ಮನೆ ಹಾಕೊಳ್ಳೋಂಗಾಯ್ತು. ಊಟ ಮಾಡಿ ಎಲ್ಲೆಡಕ್ಕೆ ಹಾಕ್ಕೊಂಡೆ, ಬ್ರಷ್ ಮಾಡಿಲ್ಲ. ಈಗ ವೀಡಿಯೋನ ಅಪ್ಲೋಡಿಂಗ್ ಕೊಟ್ಟಿದ್ದೆ, ತಂಬ್ಲೈನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ಅಂತೇಳಿ ಟೆರೆಸ್ ಮೇಲೆ ಬಂದೆ. ಅವ್ರು ಹೇಳಿದ್ರು ಅಂತೇಳಿ ಸನ್ಸೆಟ್ ನೋಡ್ತಾ ಕೂತಿದ್ದೀನಿ ವೀಡಿಯೋ ಮಾಡಿಕೊಂಡು. ಇವಾಗ ವೀಡಿಯೋ ಅಪ್ಲೋಡಿಂಗ್ ಆಗಿದೆ, ಇನ್ನೊಂದು 5 ನಿಮಿಷ ತಂಬ್ಲೈನ್ ಎಡಿಟ್ ಮಾಡ್ತಾಯಿದ್ದೆ. ತಂಬ್ಲೈನ್ ಎಡಿಟ್ ಮಾಡಿಬಿಟ್ಟು ಈಗ 6:45 ವೀಡಿಯೋ ಹಾಕ್ತಾಯಿದ್ದೀನಿ ನಾನು. ಸೊ ಈ ವಿಡಿಯೋ ಹಾಕ್ಬಿಟ್ಟು ತಲೆ ಎಲ್ಲ ಬಾಚ್ಕೊಂಡು, ತಲೆನೇ ಬಾಚ್ಕೊಂಡಿಲ್ಲ, ಬೆಳಗ್ಗೆ ನನ್ನ ತಂಗಿ ಮನೆ ಬಚ್ಚಿದ್ದು. ಬ್ರಷ್ ಮಾಡಿ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಸ್ವಲ್ಪ ಹೊತ್ತು ಫೋನುಗಿನೋ ನೋಡಿ ಊಟ ಮಾಡೋಂಗಿಲ್ಲ. ರತ್ನಾಕ ಅವ್ರ ಮೇಲೆ ಮಟನ್ನು ಚಿಕನು ಬೋಟಿ ಎಲ್ಲ ತಿಂದೆ. ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ರತ್ನಾಕ ಊಟ ಮಾಡಾಗಂಡು ಬಿಡೋಕ್ಕಲ್ಲ. ಮತ್ತೆ ಈಗ 5:15 ಇನ್ನೊಂದ್ಸತಿ ಊಟ ಊಟ ಮಾಡೋ 1 ಅವರ್ ಆಗಿಲ್ಲ, ಇನ್ನೊಂಚೂರು ಊಟ ಮಾಡವ ಅಂತ ಆದ್ರೆ ರತ್ನಾಕ ಯಾಕ ನನಗೇನು ನಾಚಿಕೆನ ನಿಮ್ಮನೆ ಊಟ ಮಾಡೋಕ್ಕೆ ಅಂತ. ಪಾಪ ರತ್ನಾಕ ಅವ್ರ ಮನೆಗೆ ಶನಿವಾರನೇ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ಬರೋಕ್ಕಾಗಿಲ್ಲ. ನನ್ನ ತಂಗಿ ಮನೆಯೂ ಅದೇ ಹಬ್ಬ, ಇನ್ನು ಅವ್ರ ಮನೆ ಬಿಟ್ಟು ರತ್ನಾಕನ ಮನೆಗೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ಈಗ ಹೆಂಗಿದ್ರು ಬಂದಲ್ಲ ಇಲ್ಲೇ ಉಳ್ಕೊಂಡಿದ್ದೀನಿ. ರತ್ನಾಕ ಅವ್ರ ಮನೆ ನೆಂಟರುಗಳು ಕೂಡ ಹಬ್ಬ ಗಿಬ್ಬ ಮಾಡಿ ಯಾರೂ ಇಲ್ಲ. ಈಗ ನೆಂಟರು ಇದ್ದಾಗ ಬಂದರೆ ಫ್ರೀಯಾಗಿರೋಕ್ಕೂ ಆಗೋಲ್ಲ, ಅಥವಾ ರತ್ನಾಕನ ಜೊತೆ ಚೆನ್ನಾಗಿ ಮಾತಾಡೋಕ್ಕೂ ಆಗೋಲ್ಲ. ಈಗ ಯಾರೂ ಇಲ್ಲ, ತೇಜು, ರತ್ನಾಕ ಅವ್ರ ಅಮ್ಮ, ನಾನು ಅಷ್ಟೇ 4 ಜನ ಲೇಡೀಸ್ ಇದ್ದೀವಿ. ಓಕೆ, ಟೆರೆಸ್ ಮೇಲಿಂದ ಬನ್ನಿ ಒಳಗಡೆ ಹೋಗೋಣ. ಇವಾಗ ಮಳೆ ಹನಿತೈತೆ. ರತ್ನಾಕ ಫೋನಲ್ಲಿ ಮಾತಾಡ್ತಾ ಇತ್ತು. ತೇಜು ಇಡ್ಲಿಗೆ ಅಂತ ಹೇಳಿ ಇಡ್ಲಿ ಹಿಟ್ಟಾಡಿಸಿಟ್ಟಿದ್ದು, ನಾನು ಅದನ್ನು ನೋಡಿದೆ, ಮಿಕ್ಸ್ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ನನಗೂ ಏನೂ ಕೆಲಸ ಇಲ್ವಲ್ಲ, ರತ್ನಾಕ ಅವ್ರ ಮನೆಗೆ ಬಂದರೆ ಏನೂ ಕೆಲಸ ಮಾಡಿಸಲ್ಲ ನನ್ನ ಕೈಲಿ, ಸರಿ ಇಡ್ಲಿ ಹಿಟ್ಟಾದರೂ ಮಿಕ್ಸ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಹಾಗೆ ಕ್ಲಿಪ್ಪಿಂಗ್ಸ್ನೂ ಕೂಡ ಎತ್ಕೊಂಡು ಇವಾಗ ನೈಟ್ ಊಟಕ್ಕೆ ಕೂತಿದ್ದೀವಿ ಎಲ್ಲರೂ. ರೈಸ್ ಮಾಡಿತ್ತು, ಚಿಕನ್ ಗ್ರೇವಿ ಎಲ್ಲ ತಿಂದ್ಕೊಂಡು ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಗೈಸ್. ನಾನು ಮಲ್ಕೊಂಡೆ, ಇನ್ನು ಬೆಳಗ್ಗೆ ಎದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಊಟ ಮಾಡ್ತಿದ್ದೀವಿ, ಬನ್ನಿ ಊಟ ಮಾಡೋಣ. ಗುಡ್ ಮಾರ್ನಿಂಗ್. ನಾನು ಇವಾಗ ಅಕ್ಕ ಏನು ತೋರಿಸ್ತಿಲ್ಲ ಕಣಕ್ಕ, ಟೀ ತೋರಿಸ್ತೀನಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 8 ಗಂಟೆಯಿಂದ 6:45ಗೆ ಎದ್ದೆ, ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿದ್ದೆ. ಕಾಫಿ ಕುಡಿತಾ ಇದ್ವಿ ಈಗ 8 ಗಂಟೆಲಿ. ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಯೂನಿಫಾರ್ಮ್ ಹಾಕ್ಕೊಬೇಕು. ಯೂನಿಫಾರ್ಮ್ ಹಾಕ್ಕೊಂಡ್ರೆ ಜಾಬ್ ಮಾಡೋಕ್ಕಾಗಲ್ಲ ನೀಟಾಗಿ. ಫ್ರೆಂಡ್ಸ್, ತೇಜು ಹೋಯ್ತಾ ಇದ್ದಾಳೆ ಕಾಲೇಜ್ಗೆ. ತೇಜು ಬಾಯ್. ಬಾಯ್. ಒಂದು ಚಾನಲ್ ಸ್ಟಾರ್ಟ್ ಮಾಡ್ಬೋದು ಕನಕ. ವೆಜ್ ಅವ್ರು ಇರ್ತಾರಲ್ಲ, ನಾನ್ ವೆಜ್ ತೋರಿಸ್ಬೇಡಿ ಅಂತ ನನ್ನ ವೀಡಿಯೋದಲ್ಲಿ ಇದು ಮಾಡಿದ್ದಾರೆ. ರತ್ನಾಕ ಅವ್ರ ಮನೆ ಇಡ್ಲಿ. ಯಾಕಕ್ಕ? ಅಯ್ಯೋ, ದೂರದಿಂದ ತೋರಿಸ್ಬೋದು ಬಿಡಕ್ಕ, ಸುಮ್ಮನೆ ಇರಕ್ಕ. ಹಂಗಾರೆ ಯಾರು ನಾನ್ ವೆಜ್ ತೋರಿಸ್ದಂಗೆ ಇರ್ತಾರ ಅಂದರೆ ಹತ್ತಿರದಿಂದ ತೋರಿಸೋದು ಬೇಡ ಅಂತ. ವೆಜ್ ಅವ್ರು ಇರ್ತಾರಲ್ಲ, ನೋಡ್ತಿರ್ತಾರಲ್ಲ, ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ. ದೂರದಿಂದ ತೋರಿಸ್ಬೋದು. ನೋಡಿ, ನಮ್ಮ ರತ್ನಾಕನ ಮನೆ ಇಡ್ಲಿ, ಚಿಕನ್ ಗ್ರೇವಿ. ನಾವು ಬರ್ತೀವಿ ಅಂತ ಮತ್ತೆ ರತ್ನಾಕನೇ ಚಿಕನ್ ಎಲ್ಲ ಮಾಡಿದರು ಗೈಸ್. ನಾವೊಂದು 7 ಜನ ಬಂದಿದ್ದು ಅಷ್ಟೇ. ಈಗ ನಾನೊಂದು ಸ್ವಲ್ಪ ಬೇಗ ಹೊರಡ್ತೀನಿ ಗೈಸ್, ನನಗೊಂದು ಸ್ವಲ್ಪ ಕೆಲಸ ಇದೆ. ಅಕ್ಕ ಸಾಂಬಾರು ಬೇಡ, ನನಗೆ ಸಾಂಬಾರು ಬೇಡ, ಗ್ರೇವಿಲೇ ತಿಂತೀನಿ. ನೀವು ಏನು ಮಾಡಬೇಕಿತ್ತು ಗೊತ್ತಾ? ಚಿಕನ್ ಬೇಯಿಸಿದ್ರೆ ಒಂಚೂರು ನೀರು ಬಿಟ್ಬಿಟ್ಟು ಬೇಯಿಸ್ಬೇಕಿತ್ತು, ಗ್ರೇವಿ ಇದಾಗೋದು. ಯಾಕಂದ್ರೆ ಬೇಯಿಸ್ತಾ ಗಟ್ಟಿ ಆಯ್ತದಲ್ಲ. ಏನೂ ಹಾಕಲ್ಲ ಕೊಡಿ. ನೀವು ಲೇಟಾಗಿ ತಿನ್ನೋದು, ತಿನ್ನಿರೋ ನನ್ನ ಜೊತೆಲೆಯಾ? ಟೈಮ್ ಆಗಿಲ್ಲ, 8:15. ರತ್ನಾಕ ಅವರ ಮನೆಯಿಂದ ಇವಾಗ ರಾಮನಾಥ್ಪುರಕ್ಕೆ ಬಂದೆ. ಅದೋ ಒಂದು ಬೈಕ್ ಬರ್ತಾಯಿತ್ತು, ಬೈಕಲ್ಲಿ ಹತ್ತಿಸ್ಬಿಟ್ಟು ಕಳಿಸ್ತು ರತ್ನಾಕ. ಇವಾಗ ನನಗೊಂದು ಬಸ್ ಇದೆ, ಆ ಬಸ್ಗೆ ಹೋಗೋಣ ಬನ್ನಿ. ನಾನು ನಿಮಗೆ ಸಂಜೆ ಸಿಗ್ತೀನಿ ಗೈಸ್. ಓಕೆ, ಟೈಮ್ ಬಂತು ಇವಾಗ 4:15 ಆಗಿದೆ. ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ, ಕೀರ್ತನ ಅವ್ರ ಮನೆಗೆ. ಸೊ ಪಂಚಾಯತಿಲಿ ಸ್ವಲ್ಪ ಕೆಲಸ ಇತ್ತು, ಏನೋ ಲೆಟರ್ ಕೊಡಬೇಕಿತ್ತು, ಅದನ್ನು ಕೊಟ್ಟು ಇಲ್ಲಿಗೆ ಮನೆಗೆ ಬಂದು ಇವಾಗ ಕೀರ್ತನ ಅವರು ನನಗೋಸ್ಕರ ಟೀ ಕೊಟ್ಟಿದ್ದಾರೆ. ಟೀ ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿ. ಆ್ಯಕ್ಚುಲಿ ನೀವು ಟೀ ಚೆನ್ನಾಗಿಡ್ತೀರ. ಯಾವ ಟೀ ಪುಡಿ? ನಿಜವಾಗ್ಲೂ KT ನಾವು ಯೂಸ್ ಮಾಡಿದ್ದೀವಿ. ರೋಸಸ್ ಆ್ಯಂಡ್ ಇದು
ಮೂರನ್ನೂ ಮಿಕ್ಸ್ ಮಾಡಿಡೋದು. ಹಾಂ ನೋಡ್ಕೊಳ್ರಿ ಕೇಳ್ಕೊಳ್ಳಿ, ಮೂರನ್ನೂ ಮಿಕ್ಸ್ ಮಾಡಿ ಹಾಕಿದ್ರೆ ಇಟ್ಟು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡ್ಕೊಬಿಡಿ, ವ್ಯೂವರ್ಸ್ ಎಲ್ಲರೂ. KT ಟೀ ಸ್ಪೆಷಲು, ಕಣ್ಣನ್ ಬೇವನ ಅಲ್ಲ ಸಾರಿ ಯಾವುದು ರೆಡ್ ಲೇಬಲ್, ಆಮೇಲೆ 3 ರೋಸಸ್, ಮೂರನ್ನೂ ಮಿಕ್ಸ್ ಮಾಡಿ ಹಾಕಿದ್ರೆ ಈ ಥರ ಟೀ. ಬರೀ ಹಾಲು ಹಾಕಿ ಶುಂಠಿ ಹಾಕ್ತೀರಾ ಪ್ರತಿ ಸಲ ಟೀಟಾಗಿ ಶುಂಠಿ ಹಾಕ್ತೀರಾ? ಶುಂಠಿ ಏಲಕ್ಕಿ ಹಾಕಿ ಏಲಕ್ಕಿನ ಬಿಡಿಸಿಟ್ಕೊಂಡಿರ್ತಾರ, ಜಾಸ್ತಿ ಒಂದು ಕಾಳು ಹಾಕಿದ್ರೆ ಈ ಥರ ಟೀ ರೆಡಿ ಆಗುತ್ತೆ. ಟ್ರೈ ಮಾಡಿ, 3 ಥರ ಟೀ ಪುಡಿ ಪರವಾಗಿಲ್ಲ, ನಾನು ಕೇಳಿದ್ದಿಲ್ಲ ಎಲ್ಲೂ. ಅದಕ್ಕೆ ಇವಾಗ ನನ್ನ ಗಂಡನ ಮನೆ ಅಂದರೆ ನನ್ನ ಸ್ವಂತ ಮನೆ ಇದ್ದೀನಿ, ನನ್ನ ಮನೆಯೇ. ಬೇಡದೆ ಹೋದವರೆಲ್ಲ ಬತ್ತಾವ್ರೆ. ಇಲ್ಲಿ ಯಾವಾಗಲೂ ನಾನೀಗ ನಮ್ಮ ಆಫ್ರಿಕಾದಲ್ಲಿರೋ ನನ್ನ ಸಬ್ಸ್ಕ್ರೈಬರ್ ಸಿಸ್ಟರ್ ಪವಿತ್ರ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ನಾನೇ ಕಾಲ್ ಮಾಡಿದ್ದೆ, ಬಿಕಾಸ್ ಲಾಸ್ಟ್ ನನ್ನ ತಂಗಿ ಮದುವೆ ಹತ್ತಿರ ಇದ್ದಾಗ ಅವ್ರು ಕಾಲ್ ಮಾಡಿದರು, నాకు ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿದ್ದೆ. ಹಾಗಾಗಿ ಇವಾಗ ಕೀರ್ತನ ಅವ್ರ ಮನೆ ಟೀ ಕುಡ್ಕೊಂಡು ಫ್ರೀಯಾಗಿ ಕೂತಿದ್ನಲ್ಲ, ಅವ್ರು ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇದ್ರು, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡೋರು ಅಂತೇಳಿ ಅವ್ರಿಗೆ ಕಾಲ್ ಮಾಡಿದೆ. ಒಂದು 1/4 ಗಂಟೆ ಅವ್ರ ಜೊತೆ ಮಾತಾಡಿಕೊಂಡು ನನ್ನ ಮನೆ ಕೀ ಇಲ್ಲೇ ಇತ್ತು, ಮನೆಗೆ ಬಂದೆ. ಇಲ್ಲಿ ಯಾವಾಗಲೂ ನಂದು ಸ್ವಂತ ಫೋಟೋ ನಾನು ಇಲ್ಲಿ ಇಟ್ಟಿರ್ತೀನಿ, ಬಟ್ ಯಾರೋ ಹೈಡ್ ಮಾಡಿದ್ದಾರೆ. ನಾನೆಲ್ಲ ಸರ್ಚ್ ಮಾಡಿದೆ, ಎಸ್ಕಿಸ್ಬಿಟ್ಟಿದ್ದಾರೆ ಅಂತ. ಎಸ್ತಿದ್ರಂತೂ ನಾನಂತೂ ಸುಮ್ಮನೆ ಹುಡುಕ್ತಾ ಇರಲಿಲ್ಲ. ನನಗೆ ಬೇರೆಯವ್ರ ಫೋಟೋ ಅಥವಾ ವೀಡಿಯೋಸ್ ತೋರ್ಸೋಕ್ಕೂ ನಂಗೆ ಇಷ್ಟ ಇಲ್ಲ. ಇಲ್ಲಿ ನೋಡಿ, ಇದ್ರೊಳಗೆ ನಾನು ಇಲ್ಲಿಟ್ಟಿರ್ತೀನಿ. ಯಾರಿಗೇನು ಪ್ರಾಬ್ಲಮ್ಮು? ಇವನು ಮನೆ ಮಗ, ನಾನು ಈ ಮನೆ ಸೊಸೆ, ಇವಳು ಈ ಮನೆ ಮಗಳು, ಆಯಿತಾ? ನಾವು ಇರಲಿ ಇಲ್ದೇ ಹೋಗಲಿ, ನಮ್ಮ ಸಂತು ಇವತ್ತು ಸತ್ತೋಗಿರ್ಬೋದು, ಬಟ್ ಅವನು ಈ ಮನೆ ಮಗ ಅನ್ನೋದು ಏನು ಚೇಂಜಸ್ ಆಗಲ್ವೇ? ನಾನು ಈ ಮನೇಲಿ ಇಲ್ಲ ಅನ್ನೋ ಕಾರಣಕ್ಕೆ ಮನೆ ಸೊಸೆ ಅನ್ನೋದೇನು ಚೇಂಜಸ್ ಆಗಲ್ಲ. ಕೃತಜ್ಞ ಅಷ್ಟೆ. ಮೇನು ಈ ಮನೆ ಯುವರಾಣಿ ಅಂತ ಹೇಳ್ಬೋದಾ, ಮಹಾರಾಣಿ ಅಂತ ಹೇಳ್ಬೋದಾ, ಈ ಮನೆಯ ಮುಂದಿನ ವಾರಸ್ದಾರಳು ಅಂತ ಹೇಳ್ಬೋದಾ? ಇಲ್ಲಿದ್ರೆ ಏನು ಪ್ರಾಬ್ಲಮ್ಮು? ಆ್ಯಂಡ್ ನಾನು ಇಲ್ಲಿ ಈ ಥರ ಇಟ್ಟಿರ್ತೀನಿ, ಬಿಕಾಸ್ ಅಲ್ಲಿ ಮಂಜುನಾಥ ಇದೆ ಅಂತ ಹೇಳಿ ದೇವರು ಕಾಣಬೇಕು ಅಂತೇಳಿ ನಾನು ಯಾವಾಗಲೂ ಈ ಥರ ಇಟ್ಟಿರ್ತೀನಿ, ಆಯಿತಾ? ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾದರೆ ಒಂದಿನ ಅದಕ್ಕೂ ಕೂಡ ಮಾತುಗಳು ಬಂದ್ಬಿಡುತ್ತೆ ನನ್ನ ಬಾಯಿಗೆ. ಯಾಕೆ ಇಷ್ಟು ಸೋಕೇಶಲ್ಲಿ ಎಲ್ಲರೂ ಫೋಟೋ ಇಡೋಕ್ಕೂ ಜಾಗ ಇದೆ ಅಂತ ಹೇಳಿದ್ಮೇಲೆ ಬೇಡದೇ ಇರೋರ್ದು ಯಾವುದೋ ಅದು ಇದು ಬಿಟ್ಟಾಕಿ, ನಂಗೆ ಯಾರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಂದು ನನ್ನ ಮಗುದು ನನ್ನ ಗಂಡಂದು ಇಡೋಕ್ಕೆ ಜಾಗ ಇಲ್ವ? ಎಷ್ಟು ಚಿಕ್ಕ ಫೋಟೋ ಇಡೋಕ್ಕೆ ಜಾಗ ಇಲ್ವ? ನಾನು ಬಂದಾಗೆಲ್ಲ ಇಟ್ಟಿರ್ತೀನಿ. ಯಾಕೆ ಮಗ ನನ್ನ ಗಂಡ ಸತ್ತೋಗ್ಬಿಟ್ರೆ ಏನು ಫೋಟೋ ಇಟ್ಕೊಳಂಗಿಲ್ವ? ನನ್ನ ರೂಮಲ್ಲಿ ನಾನೇ ಇಟ್ಕೊಂಡಿರೋದು ನನ್ನ ಗಂಡನ ಫೋಟೋನ, ಅದು ಬೇರೆ ವಿಚಾರ. ಬಟ್ ಈ ಫೋಟೋ ಇರೋದ್ರಿಂದ ಯಾರಿಗೇನು ಸಮಸ್ಯೆ ನನಗೆ ಗೊತ್ತಿಲ್ಲ. ನಾನು ಬರೋದೇ ಅಮಾವಾಸ್ಯೆಗೆ ಒಂದಿನ ಬರ್ತೀನಿ, ಹುಣ್ಮೆಗೆ ಒಂದಿನ ಬರ್ತೀನಿ ನಮ್ಮ ಮನೆಗೆ. ಬಂದು ಒಂದೊಂದು ದಿನ ನೈಟ್ ಉಳ್ಕೋತೀನಿ, ಇಲ್ಲ ಬಂದು ಒಂದು 10 ನಿಮಿಷ ಈ ಥರ ರೆಸ್ಟ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಆ್ಯಕ್ಚುಲಿ ಈಗಲೂ ಟೈಮ್ ಇಲ್ಲ, ಬಿಕಾಸ್ ನೆನ್ನೆ ನಾನು ಬಿಲ್ಗುಲಿಲಿ ಉಳ್ಕೊಂಡಿದ್ದೆ. ಇವತ್ತು ನಾನು ಮನೆಗೆ ಹೋಗಲೇಬೇಕು, ಬಿಕಾಸ್ ನಾಳೆ ಬೆಳಗ್ಗೆ ನಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಮ್ಮದು ಅಮ್ಮ ಕಾಲ್ ಮಾಡಿದ್ರು, ಏನೋ ಮಾಡ್ತಾ ಇದ್ದಾರಂತೆ ಸ್ಪೆಷಲ್ಲು, ಬಾ ತಿನ್ನಿವಿ ಅಂತ. ಬಿಕಾಸ್ ನಮ್ಮ ದೊಡ್ಡಮ್ಮ ಇದ್ರಲ್ಲ, ಅವರು ಗೊಬ್ಬಳಿಯಿಂದ ಇವಾಗ ಮುಂಡೂರಿಗೆ ಹೋಗಿದ್ದಾರೆ ಅನಿಸುತ್ತೆ ಆಲ್ರೆಡಿ. ನಾನು ಹೋಗೋದು ಒಂದು 6:30 ಹತ್ತತ್ರ ಆಗುತ್ತೆ. ಅದಕ್ಕೆ ನಮ್ಮಮ್ಮ ಕಾಲ್ ಮಾಡಿದರು, ಎಲ್ಲಿದೆಯಾ, ಉಳ್ಕೋತೀಯಾ, ಗಂಗೋರಲ್ಲಿ ಬರ್ತೀಯಾ, ಬಂದ್ಬಿಡು ಇವತ್ತು ಅಂತ. ನಾನು ಉಳ್ಕೊಳ್ಳೋಣ, ಇಲ್ಲೇ ತುಂಬ ದಿನ ಆಗಿದೆ, ನಮ್ಮ ಮನೇಲಿ ಇರೋಣ ಒನ್ ಡೇ ಅಂತ ಅಂದ್ಕೊಂಡೆ. ಬಟ್ ನಮ್ಮಮ್ಮ ಫೋನ್ ಮಾಡಿದ್ರಲ್ಲ, ಹಾಗಾಗಿ ಹೋಗ್ತಾಯಿದ್ದು. ನನ್ನ ಕೆಲಸಗಳೆಲ್ಲ ಬೇಜಾನಿತ್ತು, ಎಲ್ಲ ಬರೆದು ಪಂಚಾಯತಿಗೆ ಹೋಗಿ ಅಲ್ಲಿಂದ ಅಲ್ಲೆಲ್ಲ ಲೆಟರ್ ಕೊಟ್ಟು ಇಲ್ಲಿ ಮನೆಗೆ ಬಂದು, ಹಾಗೆ ಸಿಸ್ಟರ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ. ಅವ್ರು ಆಫ್ರಿಕಾದವರು, ನಮ್ಮ ಕನ್ನಡದವರು. ಸೊ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತೀರಾ. ಆಫ್ರಿಕಾದಲ್ಲಿ ಕಾಂಗೋ ಅನ್ನೋ ಸಿಟಿಲಿದ್ದಾರಂತೆ. ಸೊ ಅವ್ರ ಜೊತೆ ಮಾತಾಡಿ ಆ್ಯಂಡ್ ಕಟ್ ಮಾಡಿದೆ. ಮಾತಾಡ್ತಾಯಿದ್ರು, ಸಿಸ್ಟರ್ ಮನೆಗೆ ಬಂದಿದ್ದೀನಿ, ಸ್ವಲ್ಪ ಹಾಗೆ ವೀಡಿಯೋ ಮಾಡಬೇಕು ಅಂತ ಹೇಳೇ ಕಟ್ ಮಾಡಿದೆ. ಇನ್ನೇನಿಲ್ಲ ಗೈಸ್, ನನ್ನ ಹಣೆ ಬರ ನೋಡಿ. ಈ ಮನೇಲಿ ನಾನು ಹಿಂಗೆ ಖುಷಿಯಾಗಿದ್ನೋ ಅದಕ್ಕಿಂತ ಜಾಸ್ತಿನೇ ಹತ್ತಿದ್ದೀನಿ ಅನ್ನಿಸ್ತದೆ. 4 ವರ್ಷ ಎಷ್ಟು ಹೆಂಗಿದ್ನೋ ಅದಕ್ಕಿಂತ 2 ವರ್ಷದಲ್ಲಿ ತುಂಬ ಹತ್ತಿರೋದೇ ಜಾಸ್ತಿ. ಏನು ಮಾಡ್ತೀರಾ, ಈ ಮನೇಲಿ ಅದೊಂದು ಫೋಟೋ ಇಟ್ಕೊಳ್ಳೋಕೆ ನಮಗೆ ಜಾಗ ಇಲ್ಲ ಅಂತ ಹೇಳಿದ್ರೆ. ನಾನು ಮಾತಾಡಬಾರ್ದು ಅಂತ ಸುಮಾರು 7-8 ತಿಂಗಳೇ ಆಯಿತು. ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ ಸವಾಸಕ್ಕೆ ಹೋಗಲ್ಲ, ಅಥವಾ ಯಾಕೆ ನನಗೆ ಊಟಕ್ಕೂ ಕೂಡ ನನಗೆ ತರಕಾರಿನೂ ಕೂಡ ನಾನು ಮನೆಗೆ ಬಂದರೆ ತಂದು ಕೊಡ್ತಾ ಇಲ್ಲ ಅಂತಲೂ ನಾನು ಕೇಳಲ್ಲ. ನಾನು ಬಂದರೆ ನಾನು ಏನೂ ಇರಲ್ಲ ಗೈಸ್. ಅವತ್ತೊಂದು ದಿನ ಎಣ್ಣೆ ಇಲ್ದೇ ನಾನು ಎಣ್ಣೆ ಐತಿ ಅಂದ್ಕೊಂಬಿಟ್ಟೆ. 2 ಮೊಟ್ಟೆ ಇತ್ತು. ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ನ ಮಾಡಿಕೊಂಡು, ಈರುಳ್ಳಿ ಯಾವಾಗಲೂ ಇರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ 2 ಇರುತ್ತೆ. ಈರುಳ್ಳಿ ಕಟ್ ಮಾಡಿಕೊಂಡು ಖಾರದ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಎಗ್ ಹಾಕಿ ಅದಕ್ಕೆ ರೈಸ್ ಹಾಕೋಣ ಅಂತ. ಎಣ್ಣೆ ಇರಲಿಲ್ಲ, ನನಗೆ ಹಸ್ತು ಜೀವ ಹೋಯ್ತೈತೆ. ಮ್ಯಾಗಿನೂ ತಗೊಬರಲಿಲ್ಲ. ಆಲ್ರೆಡಿ 8 ಗಂಟೆ 8:30 ಆಗೈತೆ. ಇಷ್ಟೊತ್ತಿನಲ್ಲಿ ಇಲ್ಲಿ ಕ್ಯಾಶು ಫೋನ್ಪೇ ಇರಲ್ಲ. ಬಸ್ ಸ್ಟಾಪ್ ಹತ್ರ ಹೋಗಬೇಕು ಕೆಳಗಡೆ ಫೋನ್ಪೇಗೆ.
ಅಷ್ಟೊತ್ತು ನಾನು ಹೋಗೋದು ಇಲ್ಲ ಬಿಡಿ. ನಮ್ಮೂರಾದರೆ ಹೋಗ್ತೀನಿ, ನಮ್ಮನೆ ಬೀದಿಲೇ ಇದೆ ಅಂಗಡಿ. ಇಲ್ಲಿ ಫುಲ್ ಅಲ್ಲಿ ತನಕ ಎಲ್ಲ ನಾನು ಹೋಗಲ್ಲ, ಯಾವಾಗಲೂ ಹೋಗಿಲ್ಲ. ನೀರು ಬಿಟ್ಕೊಂಡು ಎಗ್ ರೈಸ್ಗೆ ನೀರು ಬಿಟ್ಟು ನೀರಲ್ಲಿ ಈರುಳ್ಳಿನ ಒಗ್ಗರಣೆ ಮಾಡಿ ಅದಕ್ಕೆ ಮೊಟ್ಟೆ ಹಾಕಿ ಅನ್ನ ಮಾಡಿದ್ದೆಲ್ಲ ಅದು ಹಾಕ್ತೆ. ತಿನ್ನೋಕೆ ಆಗ್ತಾ ಇರಲಿಲ್ಲ, ಬಟ್ ಹೊಟ್ಟೆ ಹಸಿವಾಗ್ತಿದೆ, ಹೊಟ್ಟೆ ಕೇಳ್ತಾ ಇಲ್ಲ ನನಗೆ. ಊಟ ಮಾಡಿ ತಿನ್ನೋಕ್ಕಾಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ತಿಂದು ಮಲ್ಕೊಂಡೆ. ಅದು ನನ್ನ ಸಮಸ್ಯೆ ಆಯಿತಾ. ನಾನು ಯಾರನ್ನೂ ದೂರಲ್ಲ, ಅಥವಾ ನಂಗೆ ಅದು ತಂದು ಕೊಡಿ, ಅಥವಾ ಇನ್ನೂ ನನಗೆ ದುಡ್ಡು ಪ್ರಾಬ್ಲಮ್ ಆಗಿದೆ. ನನ್ನ ಮಗಳನ್ನ ನಾನು ಈಗ ಒಂದು ವಾರ 15 ದಿನದಲ್ಲೇ ಅಡ್ಮಿಷನ್ ಮಾಡಬೇಕಿತ್ತು, ಇನ್ನೂ ಅಡ್ಮಿಷನ್ ಮಾಡಿಲ್ಲ ನಾನು ಆಯಿತಾ. ನಾನು ಯಾರನ್ನೂ ಕೇಳ್ತಾ ಇಲ್ಲ. ನನ್ನ ಮಗಳನ್ನ ಓದಿಸಿ, ಅಥವಾ ನನ್ನ ಮಗಳಿಗೆ ಅದು ತಂದು ಕೊಡಿ, ಇದು ತಂದು ಕೊಡಿ, ಅಥವಾ ನಂಗೆ ಆಸ್ತಿ ಆಗಿ ಕೇಳಿದ್ನಲ್ವ, ಈ ಮನೇಲಿ ಕೂತ್ಕೊಂಡು ಹೇಳ್ತೀನಿ ನಾನು ಆಸ್ತಿ ಬೇಕು ಅಂತ. ಆಲ್ಮೋಸ್ಟ್ 1 ವರ್ಷ ಆಯಿತು ನಾನು ಕೇಳ್ತಾನೇ ಇಲ್ಲ. ಬಿಕಾಸ್ ಯಾರ್ಯಾರ ಯೋಗ್ಯತೆ ಏನೇನು ಅಂತ ಗೊತ್ತಾಗೋಯ್ತು ನಾನು ಆಸ್ತಿ ಕೇಳಿದ್ದಕ್ಕೆ. ನನ್ನ ಹೆಂಗೆ ಅಂದರು, ಕ್ಯಾರೆಕ್ಟ್ರ್ ಲೆಸ್ ಅಂದರು, ಕ್ಯಾರೆಕ್ಟ್ರು ಸರಿ ಇಲ್ಲ ಅಂದರು, ಯಾವನ ಜೊತೆಲೋ ಮಲಗಿದ್ಲು ಅಂದರು. ಅದಕ್ಕೆ ನನ್ನ ಅಳಿಯ ಸತ್ತೋದ ಅಂತ ಯಾರೋ ಒಬ್ಬ ದೊಡ್ಡ ಮನುಷ್ಯ ಹೇಳ್ದ. ಅವ್ನು ಹೇಳ್ದಾಗೆಲ್ಲ ಎಲ್ಲರೂ ಸುಮ್ಕೂತಿದ್ರು. ಲೋಫರ್ ಮುಂಡೆ ಅಂದರು, ಬೇವರ್ಸಿ ಅಂದರು, ಕಿತ್ತೋದೋಳು ಅಂದರು. ಅವ್ರಿಗೂ ನಮ್ಮ ಮನೆಗೂ ಸಂಬಂಧನೇ ಇಲ್ಲ. ಅಂಥವರೆಲ್ಲ ಇವಳು ಅಂಥವಳು ಇಂಥವಳು ಅಂತ ಬೈದರು ಇಬ್ಬರು. ಅವರು ಒಬ್ಬೊಬ್ಬರು ಮನೆಗೆ ಸೊಸೆದಿರಾಗಿ ಹೋಗೋರೆ, ಮುಂದಕ್ಕೆ ಹೋಗೋರು ಅವರೇ. ಅವರು ಬಂದು ನನ್ನನ್ನು ಬೈದರು. ಆ ಕರ್ಮಗಳನ್ನ ಯಾರ್ಯಾರು ಯಾವಾಗ ಅನುಭವಿಸ್ತಾರೋ ಗೊತ್ತಿಲ್ಲ. ನಮ್ಗೆ ಎಷ್ಟು ಹೊಟ್ಟೋಯ್ತದೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆ ಕಳ್ಕೊಂಡು ಕೂತಿದ್ದೀವಿ ಅಂತ. ನಾನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಗೈಸ್, ನಾನು ಬಿಟ್ಟಿದ್ದೀನಿ. ನಾನು ಈ ಮನೆಗೆ ಬಂದ್ರೂ ಜೀನಿ ಮಾಡ್ಕೊಂಡು ಕುಡಿತಾ ಇದ್ದೆ, ನೀರು ಕುಡಿದ್ಬಿಟ್ಟು ಮರಿಕೊಂಡಿದ್ದೀನಿ. ನಾನು ಕೇಳಲ್ಲ ನಾನು, ಬಿಕಾಸ್ ಸ್ವಾಭಿಮಾನಿಯಾಗಿ ಬದುಕ್ತಿರೋಳು. ಇವತ್ತು ನನಗೆ ಕೆಲಸಕ್ಕೂ ಕೂಡ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೂ ಗೊತ್ತು, ಆ ದೇವ್ರೊಬ್ಬಂಗೆ ಗೊತ್ತು. ಅಷ್ಟು ಕೆಲಸ ತಗೊಂಡು ಮಗಳನ್ನ ಓದಿಸ್ಕೊಂಡು, ಮಗಳಿಗೆ ಡೈಲಿ ಏನು ಬೇಕು ನಮ್ಮ ಅಪ್ಪ ಅಮ್ಮನೂ ಮಾಡ್ತಾರೆ, ನಾನು ಮಾಡ್ಕೊಂಡು, ನನಗೆ ಏನು ಬೇಕು ನನ್ನ ಹೆಲ್ತ್ಗೆ, ನನಗೆ ದಿನನಿತ್ಯದ ಖರ್ಚುಗಳಿಗೆ ನಾನು ಮಾಡಿಕೊಂಡು, ನಾನು ಒಬ್ಬರೂ ಕೇಳ್ತಾ ಇಲ್ಲ. ನನಗೆ ಕೊಡಿ, ನನ್ನ ಜೀವನ ಕೊಡಿ, ನನ್ನ ಗಂಡ ಸತ್ತೋದ, ಬೇಕಾದಂಗೆ ಐತೆ, ಆಸ್ತಿ ಐತೆ, ಜಮೀನು ಐತೆ, ನಾನೇನು ಕೇಳಿದೆ, ಕೊಡೋದಿಲ್ಲ ಅಂದರೂ ಬಿಟ್ಟು ಹಾಕ್ತೆ. ಮನೆಗೆ ಬರ್ತೀನಿ, ಬಿಕಾಸ್ ಇದು ನನ್ನ ಮನೆ, ನನ್ನ ಗಂಡನ ಮನೆ. ನಾನೇನು ಓಡಿ ಬಂದಿತ್ತಿಲ್ಲ, ಇನ್ನೊಂದು ಕೆಟ್ಟದ್ದು ಮಾಡ್ಕೊಂಡು ಬಂದಿತ್ತಿಲ್ಲ, ಏನು ಬಂದಿತ್ತಿಲ್ಲ. ಕರೆಕ್ಟಾಗಿ ತಾಳಿ ಕಟ್ಟಿಸ್ಕೊಂಡು 4 ಜನ ಅಥವಾ 10 ಜನ ಅಥವಾ 20 ಜನನ ಇದ್ರು ಕಂಡ್ರೆ, ಒಂದು 100 ಜನದ್ದು, ಒಂದು 50 ಜನ ಇದ್ರು. ಅವ್ರು ಎದುರುಗಡೆ ತಾಳಿ ಕಟ್ಟಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡೇ ಬಂದಿರೋದು. ಇವತ್ತು ಗಂಡ ಸತ್ತೋದ ಅಂತ ಓಡೋಗೋಕ್ಕೆ ನಾವು ಹಾಗೆ ಹಿಂಗೆ ಆಡ್ಕೊಂಡು ಬಂದಿರೋರಲ್ಲ. ಯಾರೋ ಹೇಳ್ತಿದ್ರು ಕೈಲಿ ಸೊಂಟದಲ್ಲಿ ಇರಿಕೊಂಡು ಬಂದಿತ್ತಿಲ್ಲ ಅಂತ. ಹಾಗೆ ನಾವು ಬೇರೆಯವ್ರ ಥರ ಇರಿಕೊಂಡು ಹೋಗಿಲ್ಲ, ಇರಿಕೊಂಡು ಬಂದಿಲ್ಲ. ಕರೆಕ್ಟಾಗಿ ಸಂಸಾರ ಮಾಡಿ, ಕರೆಕ್ಟಾಗಿ ಮಕ್ಳು ಎತ್ಕೊಂಡು ಕರೆಕ್ಟಾಗಿ ಬದುಕ್ತಿರೋರು. ಅದಕ್ಕೆ ಇದು ನನಗೆ ರೈಟ್ಸ್ ಇದೆ, ನನಗೆ ನನ್ನ ಮಗಳು ರೈಟ್ಸ್ ಇದೆ. ನನ್ನ ಮನೆ, ನನ್ನ ಗಂಡನ ಮನೆ. ನಾನು ಬರ್ತೀನಿ, ನಂಗೆ ಇರೋಕ್ಕಾಗಲಿಲ್ವ 10 ನಿಮಿಷ ಕೂತಿದ್ದು ಹೋಗ್ತೀನಿ, ನನ್ನ ಮನೆ ಇದು. ಅದು ಬಿಟ್ಟರೆ ನನಗೆ ಅದು ಕೊಡಿ, ನನಗೆ ಇದು ಕೊಡಿ, ನನಗೆ ಅದು ಮಾಡಿ, ನನ್ನ ಮಗಳಿಗೆ ಮಾಡಿ, ನಾನು ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಅದು ಕೇಳಿದ್ರು ವ್ಯರ್ಥ. ₹1 ಒಂದು 4 ಆಣಿ ಯಾರ್ದು ನನಗೆ ನನ್ನ ಮಗುಗೆ ಇದಿಲ್ಲ, ಹಂಗಿಲ್ಲ. ಹಂಗೂ ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡ್ಬಿಟ್ಟು ನನಗೆ ಹೇಳಿದ್ದೀಯಾ ನೀನು, ನನಗೆ ಹೇಳಿದ್ದೀಯಾ. ನನಗೇನ್ರಿ ಅವಶ್ಯಕತೆ ಐತೆ ಹಂಗೆ ಹೇಳೋದಾದ್ರೆ ಅವ್ರ ಹೆಸರಿಡ್ದೇ ಹೇಳ್ತೀನಿ. ನನಗೆ ಯಾರು ಸುದ್ದಿ ಬೇಡ, ಯಾರು ಸವಾಸ ಬೇಡ ಅಂತ ಬದುಕ್ತಾ ಇದ್ದೀನಿ. ಹಂಗೂ ನನ್ನ ಫೋಟೋನ ಅಲ್ಲಿ ಇಟ್ಬಿಟ್ಟು ಹೋಗಿದೆ. ನಂದು, ನನ್ನ ಗಂಡನು, ನನ್ನ ಮಗು ಇರೋ ನನ್ನ ಫ್ಯಾಮಿಲಿ ಫೋಟೋ. ಅದನ್ನು ಹೈಡ್ ಮಾಡಿ ಹಿಂದಕ್ಕಿಡೋ ಅಂಥ ಅವಶ್ಯಕತೆ ಏನಿದೆ? ಬೇರೆಯವ್ರದ್ದೆಲ್ಲ ಇದೆ ಅಲ್ಲಿ. ಬೇಕಾಗಿರೋರ್ದು, ಬೇಡದೇ ಇರೋರ್ದು, ಈ ಮನೆಗೆ ಸಂಬಂಧಪಟ್ಟವರು ಅಥವಾ ಸಂಬಂಧ ಪಡ್ದೇ ಇರೋರ್ದೆಲ್ಲ ಇದೆ. ಈ ಮನೆ ಮಗ ಸೊಸೆ ಮಗಳದಿಟ್ರೆ ಏನು ಪ್ರಾಬ್ಲಮ್ಮು? ನನ್ನ ವಿಡಿಯೋ ನೋಡ್ತಾರೆ ಅಂತ ಗೊತ್ತು ಗೈಸ್, ನೋಡಲಿ, ನನಗೆ ಏನೂ ಸಮಸ್ಯೆ ಇಲ್ಲ. ಅದು ವಿಡಿಯೋ ನೋಡಿದ್ರೆ ಕೇಳೋ ರೀತಿ ಕೇಳಲ್ಲ, ಸುಮ್ಮನೆ ಜಗಳ ತೆಗೆದು. ಲಾಸ್ಟ್ ಟೈಮ್ ಹಂಗೆ ಆಯ್ತು, ಈಗ ಒಂದು 3 ತಿಂಗಳಲ್ಲಿ ನನ್ನ ಎದುರುಗಡೆ ನನ್ನ ಗಂಡನ ಬೈದರು. ನಾನು ಕೇಳಿದೆ, ನನ್ನ ಗಂಡನ ಏನಕ್ಕೆ ಬೈತಿದ್ಯಾ, ಅದೇನಿದೆ ಕರೆಕ್ಟಾಗಿ ಹೇಳು ಅಂದಿದ್ದಕ್ಕೆ, ನೀನು ಇಂಥವಳು ಅಂತ ಯಾರೋ ಗಂಡ ಹೆಂಡತಿ ಇಬ್ಬರು ನನ್ನ ಮೇಲೆ ಜಗಳಕ್ಕೆ ಬಂದು ನನ್ನ ಅನ್ಬಾರ್ದು ಅಂತಂದು ನಾನು ಬೈಯೋದನ್ನು ವೀಡಿಯೋ ಮಾಡಿಕೊಂಡ್ರು. ಅವ್ರು ವೀಡಿಯೋ ಮಾಡ್ಕೋತಾರಲ್ಲ ಅಂಥೇಳಿ ಏನು ಮಾಡ್ಕೊಳಕ್ಕೆ ಸಾಧ್ಯ, ನಾನು ವೀಡಿಯೋ ಮಾಡಿಕೊಂಡೆ. ಆಮೇಲಿಂದ ಅವರೇ ಹೇಳಿದ್ದು, ಜಗಳಕ್ಕೆ ಬಂದು ಗಂಡ ಹೆಂಡತಿ ಅವ್ರ ಜಗಳಕ್ಕೆ ಬಂದು, ನೀನು ನನ್ನ ಮೈದನ್ನ ಹೆಸ್ರು ಹೇಳ್ಕೊಂಡು ಬದುಕ್ತಾ ಇದೆಯಾ, ನನ್ನ ಮೈದನ್ನ ಹೆಸ್ರು ಹೇಳ್ಕೊಂಡು ಅನ್ನ ತಿಂತಿದೆಯಾ, ನೀನಂತೋಳು, ನೀನಿಂತೋಳು, ನಿನ್ನಿಂದನೇ ನನ್ನ ಮೈದ ಸತ್ತೋಗಿದ್ದು, ಹಾಗೆ ಹೀಗೆ ಅಂತ ಬೈದು ಅಂದು ಏನೇನೋ ಮಾಡಿ ಹಾಕಿದ್ರು. ಯಾಕೆ ನಾನೊಂದು ವೀಡಿಯೋದಲ್ಲಿ ನಾನು ಅವ್ರಿಗೆ ಹೇಳೇ ಇಲ್ಲ, ಅದನ್ನು ಏನೋ ಮಾತಾಡ್ತಾ ಜನರಲಿ ನಾನು ಹೇಳಿದ್ದೀನಿ. ಬಟ್ ಅವರು ನನಗೆ ಹೇಳಿದ್ಯಾ ನೀನು, ನನಗೆ ಹೇಳಿರೋದು ನೀನು, ನನಗೆ ಹೇಳಕ್ಕೆ ನೀನು ಯಾರು, ನೀನು ಅಂಥವಳು ಇಂಥವಳು ಅಂತ ಅದನ್ನು ಡೈರೆಕ್ಟಾಗಿ ಬಂದು ಕೇಳೋಕ್ಕಾಗ್ದೇ, ಕೇಳೋಕ್ಕೆ ಮುಖ ಇಲ್ದೇ
ಇಂಡೈರೆಕ್ಟಾಗಿ ನನ್ನ ಗಂಡನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಹೆಂಡತಿ ಮುಂದೆ ಗಂಡ ಬದುಕಿರಲಿ ಅಥವಾ ಸತ್ತಿರಲಿ ಬೈಯಕ್ಕೆ ಬಂದಾಗ ಕೇಳಲ್ವ ನೀವು, ಏನಕ್ಕೆ ಬೈತಾ ಇದ್ದೀರಾ, ಏನಿದೆ ಕರೆಕ್ಟಾಗಿ ಮಾತಾಡಿ ಅಂತ. ಅಷ್ಟೇ ಅಂದಿದ್ದು. ಅಷ್ಟು ಅಂದಿದ್ದಕ್ಕೆ ನನ್ನ ಮಾತಾಡಿಸ್ಬೇಕಿತ್ತು ಅವರು. ಡೈರೆಕ್ಟಾಗಿ ಮಾತಾಡ್ಸೋಕೆ ಮುಖ ಇಲ್ದೇ ನನ್ನ ಗಂಡನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಬೈತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಫುಲ್ ಬಂದ್ಬಿಟ್ರು ನನ್ನ ಮೇಲೆ ಜಗಳಕ್ಕೆ. ಫುಲ್ ಜಗಳನೇ. ಹಾಗೆ ಮಾಡಿದ್ರು. ಹಂಗೆ ವಿಡಿಯೋ ನೋಡ್ತಾರೆ, ಯಾವತ್ತಾರು ಒಂದಿನ ಜಗಳಕ್ಕೂ ಬರ್ತಾರೆ. ನಾನು ಅವ್ರ ಸುದ್ದಿಗೆ ನಾನು ಹೋಗಲ್ಲ. ನನ್ನ ಸುದ್ದಿಗೆ ಬಂದರೂ ಮಾತ್ರ ನಾನು ಬಿಡೋದೂ ಇಲ್ಲ. ನನ್ನ ಫೋಟೋನ ಹೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇದು ನನ್ನ ಮನೆ, ನನ್ನ ಗಂಡನ ಮನೆ. ಐ ಹ್ಯಾವ್ ಅ ರೈಟ್ಸ್. ನನಗೆ ತುಂಬ ರೈಟ್ಸ್ ಇದೆ. ಬೇರೆಯವ್ರ ಥರ ಏನು ಬಂದು ಏನು ಪುಸ್ಕಟೆ ಊಟ ಮಾಡ್ಕೊಂಡು ಹೋಗಲ್ಲ, ಅಥವಾ ದುಡ್ಡು ಕೊಡ್ತೀವಿ ಖರ್ಚಿಗೆ ಅದಕ್ಕೆ ನಾವಿದ್ದೀವಿ, ಅಥವಾ ಖರ್ಚು ನಾವು ಅದು ದುಡ್ಡು ಹಾಕ್ತೀವಿ ಅದಕ್ಕೆ ನಾವು ಉಣ್ತೀವಿ ಅನ್ನೋ ಥರನೂ ಇಲ್ಲ. ನನ್ನ ಮನೆ, ನನ್ನ ಗಂಡನ ಮನೆ, ನನ್ನ ಮಗಳ ಮನೆ, ನನಗೆ ರೈಟ್ಸ್ ಇದೆ. ನಾನು ಬರ್ತೀನಿ, ಇರ್ತೀನಿ, ಏನು ಬೇಕಾದ್ರೂ ಮಾಡ್ಕೋತೀನಿ ಗುರು. ನನ್ನ ಮನೆ, ನನ್ನ ಮನೇಲಿ ನನಗೆ, ನನ್ನ ಗಂಡಂಗೆ, ನನ್ನ ಮಗು ಫೋಟೋನ ಹೈಡ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ವಿಡಿಯೋ ನೋಡ್ತಾರೆ ಗೈಸ್, ನೋಡ್ಕೊಳ್ಳಿ, ಐ ಡೋಂಟ್ ಕೇರ್. ಹೆದರ್ಕೊಳ್ಳೋ ಮಗಳಾಗಿದ್ದಿದ್ರೆ ಈ ಊರಿಗೆ ಬರ್ತಾನೆ ಇತ್ತಿಲ್ಲ ನಾನು. ನನ್ನ ಗಂಡ ಸತ್ತ ಮೇಲೆ ಹಠ ಮಾಡಿಕೊಂಡು ಇಲ್ಲೇ ಕೆಲಸ ಮಾಡಬೇಕು, ಇಲ್ಲೇ ಬದುಕಬೇಕು ಅಂತ ಹಠ ಮಾಡ್ಕೊಂಡು ಬಂದಿರೋಳು ನಾನು. ಅದು ಏನೇ ಆದರೂ ಫೇಸ್ ಮಾಡ್ತೀನಿ. ಆ್ಯಂಡು ಇಷ್ಟೇ, ಇನ್ನೇನಿಲ್ಲ. ನನಗೆ ಮಾತಾಡಬೇಕು ಅಂತ ಮಾತಾಡಿಲ್ಲ. ಅದೊಂದು ಫೋಟೋ ಹೈಡ್ ಮಾಡಿರೋದ್ರಿಂದ ಇಷ್ಟೆಲ್ಲ ಮಾತುಗಳು ಬಂತು. ನಾನಿವಾಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಮನೆಗೆ, ನಮ್ಮ ತಾಯಿ ಮನೆಗೆ, ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ತಾ ಇದ್ದೀನಿ. ನಾನು ಹೋಗೋದು 6:30-7 ಗಂಟೆ ಆಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದು ಅರ್ಥ ಆಗೋರಿಗೆ ಅರ್ಥ ಆಗಲಿ ಅಂತ ಹೇಳಿದ್ದು, ನಿಮ್ಗಲ್ಲ ಗೈಸ್. ನಾನು ನಿಮ್ಮನ್ನ ತುಂಬ, ನೀವು ನನ್ನ ಮಿಸ್ ಮಾಡ್ಕೋತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಟಾ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.